ಇಪಿಎಸ್ 95 ಪಿಂಚಣಿಗಾಗಿ ಬಹುದೊಡ್ಡ ಮಟ್ಟದ ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಷ್ಟ್ರಮಟ್ಟದ ಪ್ರತಿಭಟನೆ. ನವದೆಹಲಿಯಲ್ಲಿ ಹಮ್ಮಿಕೊಂಡಿರುವ ಇಪಿಎಸ್ 95 ನಿವೃತ್ತ ನೌಕರರ ಪಿಂಚಣಿಗಾಗಿ ರಾಷ್ಟ್ರೀಯ ಮಟ್ಟದ ಬಹುದೊಡ್ಡ ಹೋರಾಟ ಮಾಡಲಾಯಿತು. ಸದರಿ ಹೋರಾಟಕ್ಕೆ ಭಾರತಾದ್ಯಂತ ಎಲ್ಲಾ ರಾಜ್ಯಗಳಿಂದಲೂ ಸಾವಿರಾರು ಜನಸಂಖ್ಯೆಯಲ್ಲಿ ಸರ್ಕಾರಿ ಮತ್ತು ಸರ್ಕಾರಿಯೇತರ ನಿವೃತ್ತ ನೌಕರರು ಪ್ರತಿಭಟನೆಗೆ ಭಾಗವಹಿಸಿ ಇಂದಿಗೆ ಎಂದೂ ನಡೆಯಲಾರದಂತ ಬಹುದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪಿಂಚಣಿ ವಂಚಿತ ನಿವೃತ್ತ ನೌಕರರು ಭಾಗವಹಿಸಿದ್ದು ಆಶ್ಚರ್ಯ ಸಂಗತಿಯಾಗಿತ್ತು. ಈ ದಿನ ಸುಸಜ್ಜಿತ ವೇದಿಕೆ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರಾದ ಕಮಾಂಡರ್ ಅಶೋಕ್ ರಾವತ್, ರಾಷ್ಟ್ರೀಯ ಮುಖ್ಯ ಸಂಯೋಜಕರು ಆದ ರಾಮನಾಥ್ ನರಗುಂದ್ರವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ವೀರೇಂದ್ರ ಸಿಂಗ್ ಗಜಾವತ್ ಹಾಗೂ ಇನ್ನಿತರೆ ಪ್ರಮುಖ ಮುಖಂಡರುಗಳು ಆಸೀನರಾಗಿದ್ದು, ರಾಷ್ಟ್ರಮಟ್ಟದಲ್ಲಿ ಒಟ್ಟು 78 ಲಕ್ಷ ನಿವೃತ್ತ ಪಿಂಚಣಿ ವಂಚಿತರಿಗೆ ನ್ಯಾಯ ಕೊಡಿಸುವ ಪ್ರತಿಭಟನೆಯ ದಿಕ್ಕನ್ನೇ ಬದಲಾಯಿಸುವ ಮೂಲಕ ದೆಹಲಿ ಚಲೋ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಭಟಿಸಲಾಯಿತು. ಇದರಲ್ಲಿ ಮುಖ್ಯವಾಗಿ ರಾಮನಾಥ್ ನರಗುಂದ್ ಅವರು ಸುಮಾರು 80 ವರ್ಷ ವಯಸ್ಸಾಗಿದ್ದರೂ 4-5 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದರೂ ಸಹ ಛಲಬಿಡದೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲಾ ಪ್ರತಿಭಟನೆಗಳಲ್ಲೂ ಭಾಗವಹಿಸಿ ಪಿಂಚಣಿ ವಂಚಿತರಿಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ ಸರ್ಕಾರದಲ್ಲಿ ಆದೇಶ ಮಾಡಿಸಿಕೊಟ್ಟು ತಮ್ಮ ಮನಸ್ಸನ್ನ ನೆಮ್ಮದಿಪಡಿಸುವುದೇ ನನ್ನ ಗುರಿ ಎಂದು ತಿಳಿಸಿದರು. ಹಾಗೂ ಈ ಹಿಂದೆ ನಡೆದ ಕೆಲವು ಪ್ರತಿಭಟನೆಗಳಲ್ಲಿ ನನಗೆ ಇಷ್ಟು ವಯಸ್ಸಾಗಿದ್ದರೂ ನನ್ನನ್ನು ಕರೆದುಕೊಂಡು ಹೋಗಲು ಯಮದೂತರು ಯಾವ ಸಮಯದಲ್ಲಾದರೂ ಬಂದು ಕರೆದರೂ ಸಹ ಅವರ ಬಳಿಯೂ ಸಹ ಬೇಡಿಕೆ ಇಟ್ಟು ನನ್ನ ರಾಷ್ಟ್ರದ 78 ಲಕ್ಷ ನಿವೃತ್ತ ನೌಕರರಿಗೆ ಹೊಸ ಪಿಂಚಣಿ ಆದೇಶವನ್ನ ಮಾಡಿಸಿಕೊಟ್ಟು ಆಮೇಲೆ ನಾನು ತಮ್ಮನ ಬಳಿ ಬರುವನೆಂದು ಪ್ರತಿಭಟನೆ ಸಂದರ್ಭಗಳಲ್ಲಿ ಹೇಳಿರುವ ಉದಾಹರಣೆಗಳು ಉಂಟು. ನವದೆಹಲಿಯ ಬಹುದೊಡ್ಡ ಮಟ್ಟದ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಹೋರಾಟ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಕಮಾಂಡರ್ ಅಶೋಕ್ ರಾವತ್ ರವರಿಗೆ ವೇದಿಕೆಗೆ ಸ್ವಾಗತದ ಮೂಲಕ ಕರ್ನಾಟಕದ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆ ಇಪಿಎಸ್ 95 ಎನ್ಎಸಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಮೇಲೂರು ಅಮರ್ ಮತ್ತು ಅವರ ತಂಡದ ವತಿಯಿಂದ ಬಹಳ ಅದ್ದೂರಿಯ ಸ್ವಾಗತ ಮತ್ತು ಸನ್ಮಾನ ಮಾಡುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕೊಟ್ರು ಅವರಿಗೆ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಒಂದು ಅಭಿಮಾನ ಇಟ್ಟುಕೊಂಡು ಈ ಅಮರ್ ಸಾಧಿಸ್ತಾರೆ ಅಂತೇಳಿ ಈ 4 ರಾಜ್ಯಗಳಿಗೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತೇಳಿ ಮಾಡಿ ನನಗೆ ಒಂದು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ, ನಮ್ಮ ಮುಖಂಡರಿಗೆ, ನಮ್ಮ ರಾಷ್ಟ್ರ ನಾಯಕರಿಗೆ, ನಾನು ನಮ್ಮ ರಾಜ್ಯ ನಾಯಕರಿಗೂ ಸೇರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಾವು ಕಳೆದ ಫೆಬ್ರವರಿ 1ನೇ ತಾರೀಕು ನಮಗೆ ಪೆನ್ಷನ್ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂತ ನೋಡಿದ್ವಿ. ಬಜೆಟ್ ನಲ್ಲಿ ಅನೌನ್ಸ್ ಆಗಿಲ್ಲ. ಕರ್ನಾಟಕದ ಎಲ್ಲಾ ಜನತೆ ಕೂಡ ನಾವು ಎದುರು ನೋಡಿದಾಗ ಅದು ಆಗ್ಲೇ ಇಲ್ಲ, ತುತ್ಪಟಾಗಿ ಆಗೋಯ್ತು. ಮತ್ತೆ ನಿನ್ನೆ ಸಿಬಿಸಿ ಮೀಟಿಂಗ್ ಅಲ್ಲೇ ಕರ್ನಾಟಕ ಮನ್ಸುಖ್ ಮಾಂಡವೀಯ, ನಿರ್ಮಲಾ ಸೀತಾರಾಮನ್, ಚೀಫ್ ಪೆನ್ಷನ್ ಚೀಫ್ ಕಮಿಷನರ್ ಇವರಿಗೆಲ್ಲ ಸಭೆ ಮಾಡಿದಾಗ ನಿನ್ನೆ ಕೂಡ ಪಟ್ಟಣಕ್ಕೆ ಏನೂ ಬಂದಿಲ್ಲ. ಆದ ಕಾರಣ ಇದೇ ಜಂತರ್ ಮಂತರ್ನಲ್ಲಿ ದಿನಾಂಕ 4-5 2 ದಿನ, ಇವತ್ತು ನಾಳೆ 2 ದಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಮ್ ಕರೆ ಕೊಟ್ಟಿದ್ದಾರೆ. ನಾವು ಇವತ್ತು ಕರ್ನಾಟಕದಿಂದ ಸಾವಿರಾರು ಜನ ಬಂದಿದ್ದಾರೆ. ಸಾವಿರಾರು ಜನ ಜೊತೆಗೆ ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲಿಂದ ಸಾವಿರಾರು ಜನ ಬಂದಿದ್ದಾರೆ. ಇವರೆಲ್ಲರ ತಮಿಳುನಾಡು ಮತ್ತೆ ಇಷ್ಟು ಒಟ್ಟು 4 ರಾಜ್ಯಗಳು ನನಗೆ ಇದು ಕೊಟ್ಟಿದ್ದಾರೆ. ನಾನು ಅದನ್ನ ಅವರ ಆದೇಶದ ಮೇರೆಗೆ ಇವತ್ತು ನಿಭಾಯಿಸ್ತಾ ಇದ್ದೇನೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂಟೈರ್ ದೆಹಲಿಯಲ್ಲೇ ಇವತ್ತು ನಂಬರ್ 1 ಆಗಿ ನಾನು ಕೆಂಪುಕೋಟೆ ಮೇಲೆ ಧ್ವಜವನ್ನು ಹಾರಿಸುವ ಪ್ರಯತ್ನ ನಾನು ಮೇಲೂರು ಅಮರರಾಗಿ ನಾನು ಪ್ರಯತ್ನ ಮಾಡಿದ್ದೇನೆ. ಇಷ್ಟು ಹೇಳಿ ಮುಂದೆ ನಾವು ಸಾಧಿಸ್ತೀವಿ. ಏನು ಇವತ್ತು 78 ಲಕ್ಷ ಜನ ಇಪಿಎಸ್ ವಂಚಿತಿದ್ದಾರೆ, ಅವರಿಗೆ ನ್ಯಾಯ ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ನಮ್ಮ ರಾಜ್ಯ ಮತ್ತು ರಾಜ್ಯಾಧ್ಯಕ್ಷ ಜೊತೆ ಸೇರಿ ನಾನು ಪ್ರಾಣ ಕಳ್ಕೊಳ್ಳೋಕೆ ರೆಡಿ ಇದ್ದೇನೆ. ಧನ್ಯವಾದಗಳು. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ.
NH65 ರಸ್ತೆ ವೀರಭದ್ರಗಿರಿ ಸಿಂದನಕೀರ ಕ್ರಾಸ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.